ಹಾಗಲಕಾಯಿಯಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ನಿಮಗೆ ಗೊತ್ತಾ? ಯಾವುದೇ ತರಕಾರಿಗಳಿಗೆ ಹೋಲಿಸಿದ್ರೆ ಹಾಗಲಕಾಯಿ ತುಂಬಾನೇ ಕಹಿ. ಆದರೆ ಮಳೆಗಾಲದಲ್ಲಿ ಈ ತರಕಾರಿಯನ್ನ ನಮ್ಮ ದೈನಂದಿನ ಅಡುಗೆಯಲ್ಲಿ ಬಳಸೋದ್ರಿಂದ ಎಷ್ಟೆಲ್ಲ ಪ್ರಯೋಜನ ಇದೆ ಅಂತ ನಿಮಗೆ ಗೊತ್ತಾ? ಹೌದು, ಹಾಗಲಕಾಯಿಯಲ್ಲಿ ವಿಟಮಿನ್ ಸಿ ಇರೋದ್ರಿಂದ ದೇಹದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುವುದರ ಜೊತೆಗೆ ಇತರ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಕೂಡ ನಮ್ಮಿಂದ ದೂರವಾಗ್ತವೆ. ಮಳೆಗಾಲದಲ್ಲಿ ಆರೋಗ್ಯವಂತರು ಕೂಡ ಕೆಲವೊಮ್ಮೆ ಹುಷಾರು ತಪ್ಪುತ್ತಾರೆ. ಇದ್ದಕ್ಕಿದ್ದಂತೆ ಬದಲಾಗುವ ತಾಪಮಾನದಿಂದಾಗಿ ಮನುಷ್ಯನ ರೋಗ ನಿರೋಧಕ ಶಕ್ತಿಯು ಕೂಡ ಕಡಿಮೆ ಆಗತ್ತೆ. ಈ ಸಮಯದಲ್ಲಿ ಸೋಂಕುಗಳು ನಮ್ಮ ಆರೋಗ್ಯವನ್ನ ಬಹಳ ಬೇಗನೆ ಹದಗೆಡಿಸುತ್ತೆ. ಹಾಗಾಗಿ ಮಳೆಗಾಲದಲ್ಲಿ ಆಹಾರ ಪದ್ಧತಿಯ ಮೇಲೆ ಹೆಚ್ಚು ಗಮನ ಕೊಡಬೇಕು. ಕೆಲವೊಂದು ಆಹಾರಗಳನ್ನ ಮಿತವಾಗಿ ಸೇವನೆ ಮಾಡಬೇಕು. ಹಾಗೆ ಕೆಲವೊಂದು ಆಹಾರಗಳನ್ನ ಆರೋಗ್ಯವಾಗಿದ್ದರೂ ಕೂಡ ಸ್ವಲ್ಪ ದಿನಗಳವರೆಗೆ ಅವುಗಳಿಂದ ದೂರವಿರಬೇಕು. ಮಳೆಗಾಲದಲ್ಲಿ ತೇವಾಂಶ ಹೆಚ್ಚಾಗಿರೋದ್ರಿಂದ ಮೊಡವೆ, ಶಿಲೀಂಧ್ರ ಸೋಂಕುಗಳು ಚರ್ಮದ ಮೇಲೆ ಕಿರಿಕಿರಿಯನ್ನ ಉಂಟು ಮಾಡುತ್ತೆ. ಉರಿಯೂತ ನಿವಾರಕ ಮತ್ತು ಆಂಟಿ ಮೈಕ್ರೋಬಿಯಲ್ ಗುಣಲಕ್ಷಣಗಳು ರಕ್ತವನ್ನ ಶುದ್ಧೀಕರಿಸಲು ಮತ್ತು ಉರಿಯೂತವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ. ಚರ್ಮವನ್ನ ಸ್ವಚ್ಛವಾಗಿ ಮತ್ತು ಆರೋಗ್ಯಕರವಾಗಿಡಲು ಹಾಗಲಕಾಯಿ ತುಂಬಾ ಸಹಾಯಕಾರಿಯಾಗಿದೆ. ಮಧುಮೇಹಿಗಳಲ್ಲಿ ರಕ್ತದಲ್ಲಿನ ಸಕ್ಕರೆ ಪ್ರಮಾಣವನ್ನ ಕಡಿಮೆ ಮಾಡುವುದರ ಜೊತೆಗೆ ದೇಹದ ಕೊಲೆಸ್ಟ್ರಾಲ್ ಮಟ್ಟ ಕೂಡ ಕಡಿಮೆ ಮಾಡಿ ಹೃದಯದ ಆರೋಗ್ಯವನ್ನ ಕಾಪಾಡುತ್ತದೆ. ಇದು ಮಧುಮೇಹ ಅಥವಾ ಪ್ರಿಡಿಯಾಬಿಟಿಸ್ ಇರುವವರಿಗೆ ರಕ್ತದಲ್ಲಿನ ಸಕ್ಕರೆಯನ್ನ ನಿಯಂತ್ರಣ ಮಾಡಲು ಸಹಕಾರಿಯಾಗಿದೆ.